ಗುರು ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಗುರು. ಬುಲೆರೋ ಟೈಮಿಂಗ್ ಲೋಡು ಹೊಡ್ಕೊಂಡು ಬರೋರು ಸ್ವಲ್ಪ ಜಾಗೃತರಾಗಿ ಓಡಿಸಿ ಗಾಡಿನ. ಇಲ್ಲಿ ನೋಡಿ ಫ್ರೆಶ್ ಆಕ್ಸಿಡೆಂಟ್. ನನಗನ್ಸುತ್ತೆ ಇವಾಗಲೇ ಜಸ್ಟ್ ಆಗಿದೆ ಅನ್ಸುತ್ತೆ ಆಕ್ಸಿಡೆಂಟ್ ಇದು. ಡ್ರೈವರ್ಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ನೋಡಿ ಇದೆ ಆಕ್ಸಿಡೆಂಟ್ ಸ್ಪಾಟು. ಬುಲೆರೋ ನನಗನ್ಸುತ್ತೆ ಇದು ಗಾಡಿ ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ಅನ್ಸುತ್ತೆ ಗಾಡಿ. ನೋಡಿ ಗುರು ಸ್ವಲ್ಪ ಹುಷಾರಾಗಿ ಓಡಿಸ್ಕೊಳ್ಳಿ ಗುರು ನೀವು ಗಾಡಿಗಳು ಓಡಿಸೋರು. ಟೈಮಿಂಗ್ ಲೋಡು ಕತೆ ಇದು. ನೈಟಲ್ಲಿ ಫುಲ್ ನಿದ್ದೆಯಿಂದ ಎಳ್ದಿದ್ದಾನೆ ಅನ್ಸುತ್ತೆ. ಸ್ವಲ್ಪ ರೈಟಿಗೆ ಎಳ್ದಿದ್ದಾನೆ. ಅಮ್ಮ ಅಲ್ಲೇ ಪಲ್ಟಿ ಹೊಡೆದಿದೆ ಗಾಡಿ. ನೋಡಿ ಹಿಂಗಿದೆ ಕತೆ ಗಾಡಿಗೆ ಎಳ್ದು. ಸ್ವಲ್ಪ ಹುಷಾರಾಗಿ ಓಡಿಸ್ಕೊಳ್ಳಿ ಬಾಸ್ ಗಾಡಿನ. ಆಕ್ಸೆಲ್ ಕಟ್ಟಾಗಿಬಿಟ್ಟಿದೆ ಬಾಸ್ ಇದು ಗಾಡಿದು. ಆಕ್ಸೆಲ್ ಕಟ್ಟಾಗಿ ಪಲ್ಟಿ ಹೊಡೆದಿರೋದು. ಟೈಮಿಂಗ್ ಲೋಡ್ ಹೊಡೆಯೋರು ದಯವಿಟ್ಟು ಸ್ವಲ್ಪ ಗಾಡಿನ ಮೇಂಟೈನ್ ಮಾಡ್ಕೊಳ್ಳಿ. ನೀಟಾಗಿ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಓಡಿಸ್ಕೊಳ್ಳಿ ಬಾಸ್ ಗಾಡಿನ. ಇದೇ ಬುಲೆರೋ ಆಂಧ್ರ ಪ್ರದೇಶ್ ಗಾಡಿ ಅನ್ಸುತ್ತೆ. ಇದು ಆಂಧ್ರದಲ್ಲಣ್ಣ ಗಾಡಿ ಇದು? ಎ ಪಿದೆ ಗಾಡಿ ಇದು. ಆಂಧ್ರದ ಗಾಡಿ. ಎ ಪಿ ಆಂಧ್ರ ಪ್ರದೇಶ್. ಫ್ರೆಶ್ ಆಕ್ಸಿಡೆಂಟ್ ಗುರು. ಏರ್ಪೋರ್ಟ್ ರೋಡಲ್ಲಿ ಆಗಿರೋದು ಇದು. ಇವಾಗಲೇ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಗಿರ್ಬೋದು ಅಷ್ಟೇ. ಆಕ್ಸೆಲ್ ಕಟ್ಟಾಗಿದೆ. ಡ್ರೈವರ್ಗೇನೂ ಆಗಿಲ್ಲ. ಸವಾರಿ ಲೋಡ್ ತುಂಬ್ತೀರಾ ನೀವು ಗೂಡ್ಸ್ ಗಾಡಿಯವರು. ಆ ಸವಾರಿ ಲೋಡ್ ಸಮಸ್ಯೆ ಆಗ್ಬಿಟ್ಟು ನೋಡಿ ಹಿಂಗಾಗುತ್ತೆ. ಯಾವಾಗಲೇ ಆಗಲಿ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ತುಂಬಿ. ಮತ್ತು ತುಂಬೋದಾದ್ರೂ ಗಾಡಿನ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ ಬಾಸ್. ಇದೇ ಬೇಕಾಗಿರೋದು ಎಲ್ರಿಗೂ. ನಾವು ತುಂಬ್ತೀವಿ ಲೋಡು. ನಾವು ತುಂಬಲ್ಲ ಅಂತೇನಿಲ್ಲ. ಬಟ್ ಆದರೂ ನಾವು ಗಾಡಿನ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಆಮೇಲೆ ಗಾಡಿನ ತುಂಬೋದು ಲೋಡ್ನ. ಅರ್ಥ ಆಯ್ತಾ? ಯಾವತ್ತೇ ಆಗಲಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಗಾಡಿ ಓಡಿಸಿ ಗಾಡಿನ ಮೇಂಟೈನ್ ಮಾಡ್ಕೊಳ್ಳಿ. ಚೆನ್ನಾಗಿರಿ. ದುಡಿಬೇಕು ಅಂತ ನಿಂತ್ಕೊಂಡ್ಮೇಲೆ ದುಡಿಲೇಬೇಕು. ಬಟ್ ಆದ್ರೂ ಗಾಡಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಅದು. ಓಕೆ, ಸಿ ಯು, ಟೇಕ್ ಕೇರ್.